ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಶೂಟಿಂಗ್ ನಡೀತಾ ಇದೆ. ಎಲಿಮಿನೇಷನ್ ಆಗಿ ಆಚೆ ಬಂದಿದ ತಕ್ಷಣ ಜೆನ್ಯೂನ್ ಆಗಿ ಫಾಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಲೈಕ್ಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ನೋಡೋಣ. ಗುರು, ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗಿದೆ. 6 ಜನ ಇದ್ದಾರೆ. 6 ಜನ ಕೂಡ ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ಡಿಸರ್ವ್ ಅಂತ ನನ್ನ ಒಪಿನಿಯನ್ ಗುರು. ಚೆನ್ನಾಗಿ ಆಟ ಆಡಿದ್ರೇನೆ, ಜನಕ್ಕೆ ಇಷ್ಟ ಆಗಿದ್ರೇನೆ ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ. ಯಾರು ಪುಷ್ ಮಾಡಿದ್ರು ಇಲ್ಲಿವರೆಗೂ ಅವ್ರು ಬರೋದಕ್ಕೆ ಚಾನ್ಸಸ್ ಇಲ್ಲ ಅಂತ ನನ್ನ ಒಪಿನಿಯನ್. ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಡಿಸರ್ವೇನೆ. ಇಲ್ಲಿಂದ ಆಚೆಗೆ ಎಲ್ಲರೂ ಕಂಟಿನ್ಯೂಸ್ ಆಗಿ ಎಲಿಮಿನೇಟ್ ಆಗಿ ಆಚೆ ಬರ್ಬೇಕಾಗಿರೋದೆ. ಈಗ 6th ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗಿ ಆಚೆ ಬಂದಿರೋದು ಬೇರೆ ಯಾರು ಅಲ್ಲ, ಭವ್ಯ ಗೌಡ ಅವರು. ನಿಜವಾಗ್ಲೂ ನನಗಂತೂ ಶಾಕಿಂಗ್ ಗುರು. ಯಾಕಂದ್ರೆ 5th ಪ್ಲೇಸ್ ಅಲ್ಲಿ ಇದ್ರು ವೋಟಿಂಗ್ ಅಲ್ಲಿ, ಬಟ್ 6th ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಮಾಡಿ ಅವರನ್ನ ಆಚೆ ಕರ್ಕೊಂಡು ಬಂದಿದ್ದಾರೆ. ಹೋಪ್ಫುಲಿ ಚೆನ್ನಾಗಿ ಆಟ ಆಡಿದ್ದಾರೆ. ಅವರು ತುಂಬಾ ಎಫರ್ಟ್ಸ್ ಅನ್ನ ಕೊಟ್ಟು ಟಾಸ್ಕ್ ಚೆನ್ನಾಗಿ ಆಟ ಆಡಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಕೂಡ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.